ಹಲೋ ಫ್ರೆಂಡ್ಸ್, ಇವತ್ತು ನಾನು ಉಳಿದಿರ್ತಕ್ಕಂಥ ಒಂದು ರವಾ ಇಡ್ಲಿಯಿಂದ ಒಂದು ರುಚಿಯಾದ ಒಂದು ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ಸೊ ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿರ್ತಕ್ಕಂಥ ಒಂದು ರವೆ ಇಡ್ಲಿ. ಸೊ ಈಗ ಒಂದು ಇಡ್ಲಿ ಉಳಿದಿದೆ. ಸೊ ಅದಕ್ಕೋಸ್ಕರ ನಾನು ಒಂದು 2 ಸಣ್ಣ ಹಿಡಿಯೋಷ್ಟು ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅಂದರೆ ಜೋಳದ ಹಿಟ್ಟು ಹಾಕ್ಕೊಂಡು ಅಂದರೆ ಒಂದು ಮುಷ್ಟಿ, ಕೈಯಲ್ಲಿ ಒಂದು ಮುಷ್ಟಿ. ಸೊ ಅದರಲ್ಲಿ ಗೋಡಂಬಿ ಇದ್ದರೆ ಅದು ನಮಗೆ ರೊಟ್ಟಿ ಲಟ್ಟಿಸ್ಲಿಕ್ಕೆ ತೊಂದರೆ ಆಗುತ್ತೆ, ರೋಲಿಂಗ್ ಮಾಡಲಿಕ್ಕೆ. ಸೊ ಅದನ್ನು ಮಾತ್ರ ನಾನು ತಕ್ಕೊಳ್ತಾ ಇದ್ದೀನಿ. ಸೊ ಈ ರವೆ ಇಡ್ಲಿಗೆ ನಾವು ಶುಂಠಿ, ಹಸಿಮೆಣಸು, ಕೊತ್ತಂಬರಿ ಎಲ್ಲ ಹಾಕಿರ್ತೀವಲ್ಲ, ಸೊ ಅದರಿಂದ ಇದು ಮಸಾಲೆ ರೊಟ್ಟಿ ಥರನೇ ಆಗುತ್ತೆ. ಸೊ ವೆರಿ ವೆರಿ ಟೇಸ್ಟಿಯಾಗಿರ್ತಕ್ಕಂಥ ಉಳಿದಿರ್ತಕ್ಕಂಥ ಒಂದು ರವೆ ಇಡ್ಲಿಯಿಂದ ಮಾಡ್ತಕ್ಕಂಥ ಒಂದು ಮಸಾಲ ರೊಟ್ಟಿ. ಸೊ ನಾನು ಮಾಡಿದ್ದೆ, ತುಂಬ ಲೈಕ್ ಮಾಡಿದರು ಮನೇಲೆ ಎಲ್ಲ. ಸೊ ಈ ಥರ ಒಂದು ಇಡ್ಲಿಯನ್ನು ಒಂದು ಮುಷ್ಟಿಯಷ್ಟು ಹಿಟ್ಟು ಹಾಕ್ಕೊಂಡ್ಬಿಟ್ಟು ನಾನು ನಾದ್ಕೊಳ್ತಾ ಇದ್ದೀನಿ. ಸೊ ಇಡ್ಲಿ ಸ್ಮೂತಾಗಿರೋದ್ರಿಂದ ನನಗೆ ಇದಕ್ಕೆ ನೀರಿನ ಅವಶ್ಯಕತೆ ಏನಿಲ್ಲ, ಕೈಗೆ ನೀರು ಹಚ್ಕೊಂಡಿದ್ದೀನಿ ಅಷ್ಟೇ. ಸೊ ಇದರಿಂದ ಒಂದು 2 ಅಥವಾ 2.5 ರೊಟ್ಟಿ ಆಗ್ಬೋದು ಅಷ್ಟೇ, ಜಾಸ್ತಿ ಏನಾಗಲ್ಲ. ಸಣ್ಣದು ಮಾಡಿದರೆ 3 ಆಗುತ್ತೆ, ಇಲ್ಲಾಂದರೆ 2 ರೊಟ್ಟಿ ಆಗುತ್ತೆ. ಸೊ ಈ ಥರ ನಾದ್ಕೊಂಡಾದಮೇಲೆ ನಾನು ಮೇಲ್ಗಡೆ ಒಂದು ಸ್ವಲ್ಪ ಒಣ ಹಿಟ್ಟನ್ನು ಉದುರಿಸ್ಕೊಂಡು ರೊಟ್ಟಿಯನ್ನು ಉದ್ಕೊಂಡು ಲಟ್ಟಿಸ್ಕೊಂಡು ನಾನು ರೊಟ್ಟಿ ಇದು ಮಾಡ್ಕೊಂಡಿದ್ದೀನಿ. ಸೊ ಈಗ ತವ ಕಾದಿದೆ, ಬಿಸಿಯಾಗಿದೆ. ಸೊ ಆ ಒಂದು ತವದ ಮೇಲೆ ಆ ರೊಟ್ಟಿ ಹಾಕ್ಬಿಟ್ಟು ನಾನು ಒಂದು ತೇವ ಬಟ್ಟೆಯಿಂದ ಹಿಟ್ಟನ್ನು ಒರೆಸ್ಕೊಳ್ತಾ ಇದ್ದೀನಿ. ಈ ಥರ ನೀರು ಹಚ್ಕೊಂಡಾದಮೇಲೆ ಸ್ವಲ್ಪ ಅದು ಚೆನ್ನಾಗಿ ಬೇಯಬೇಕು. ಸೊ ನೋಡಿ, ಕೊತ್ತಂಬರಿ ಸೊಪ್ಪು ಎಲ್ಲ ಕಾಣಿಸ್ತಾ ಇದೆ. ಸೊ ಈ ಥರ ಒಂದು ರೊಟ್ಟಿ ಉಬ್ಬಿ ಬರ್ತಾಯಿದೆ ನೋಡಿ ಚೆನ್ನಾಗಿ. ಈ ರವೆ ಇಡ್ಲಿಗೆ ನಾನು ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ. ಆ ಒಂದು ರೊಟ್ಟಿನೂ ಸಹಿತ ಚೆನ್ನಾಗಿ ಸೈಡಲ್ಲಿ ಪ್ರೆಸ್ ಮಾಡಿದಾಗ ಮಧ್ಯದಲ್ಲಿ ಅದು ಉಬ್ಬಿ ಬರ್ತಾಯಿದೆ. ಈಗ ಇದು ಒಂದು ರೊಟ್ಟಿ ನೀಟಾಗಿ ರೆಡಿಯಾಗಿದೆ. ಸೊ ಇಡ್ಲಿಗೆ ಉಪ್ಪು ಹಾಕಿದ್ದೀವಿ, ಉಪ್ಪು, ಮೊಸರು ಎಲ್ಲದೂ ಹಾಕಿದೆ. ಸೊ ಅದರಿಂದ ಹೆವಿ ಮಸಾಲೆ ಎಲ್ಲ ಚೆನ್ನಾಗಿದೆ. ಸೊ ಈಗ ಪುನಃ ಇನ್ನೊಂದು ರೊಟ್ಟಿನ ನಾನು ಹಾಟ್ ಆಗಿರ್ತಕ್ಕಂಥ ಒಂದು ತವಾಗೆ ಹಾಕ್ಕೊಂಡು ಅದನ್ನು ಸಹಿತ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ 2 ಇಡ್ಲಿ ಉಳಿದಿದ್ರೆ ನಿಮಗೆ ಜಾಸ್ತಿ ರೊಟ್ಟಿ ಆಗುತ್ತೆ. 1 ಇಡ್ಲಿ ಉಳಿದಿದ್ರೆ, ಸೊ ಇಡ್ಲಿ ತಿನ್ನಲ್ಲ ಅಂದರೆ ಈ ಥರ ಒಂದು ಬಿಸಿ ಬಿಸಿಯಾದ ಒಂದು ರೊಟ್ಟಿಯನ್ನು ಮಾಡಿಕೊಟ್ರೆ ಮಕ್ಕಳು ಲೈಕ್ ಮಾಡ್ತಾರೆ. ಅಥವಾ ನಾವು ಅದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿರೋದು ಅಷ್ಟೇ. ಸೊ ಈ ಥರ ಒಂದು ರೊಟ್ಟಿ, ಟೇಸ್ಟಿಯಾಗಿರ್ತಕ್ಕಂಥ ಒಂದು ರೊಟ್ಟಿ. ಈಗ 2 ರೊಟ್ಟಿನೂ ರೆಡಿಯಾಗಿದೆ. ಸೊ ನಾನು ಅದನ್ನು ಒಂದು ಪ್ಲೇಟಿಗೆ ಉಬ್ಬಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ಸೊ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಮಸಾಲೆ ರೊಟ್ಟಿನ ಒಂದು ಗೋರಿಕಾ ಪಲ್ಯ ಒಟ್ಟಿಗೆ ಒಂದು ಸ್ವಲ್ಪ ಮೇಲ್ಗಡೆ ಶೇಂಗಾವನ್ನು ಹುರಿದುಬಿಟ್ಟು ಉದುರಿಸ್ಕೋಬೇಕು, ಬೇಳೆಗಳನ್ನು. ಸೊ ಇದು ಒಂದು ಮಸಾಲೆ ರೊಟ್ಟಿಗೆ ಸಖತ್ತು ಟೇಸ್ಟಿ ಕೊಡ್ತದೆ. ಸೊ ನೀವು ಈ ಥರನಾಗಿ ಉಳಿದಿರ್ತಕ್ಕಂಥ ಇಡ್ಲಿಯಿಂದ ಒಂದು ರೊಟ್ಟಿಯನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.